ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆನೂ ಸರಿ ಇಲ್ಲ. ಅಂಗನವಾಡಿ ಕ್ಲೋಸ್ ಮಾಡಿದ್ದಾರೆ. ಬೇರೆಯವ್ರ ಮನೆಯಲ್ಲಿ ಇಟ್ಟು ಈಗ ಮಕ್ಕಳಿಗೆ ಹೇಳ್ಕೊಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ. ಕೂಡ ನೋಡಿದ್ರು ಕೂಡ ಹುಳಗಳು ಹುಟ್ಟಾಡ್ತಿರ್ತವೆ. 5 ವರ್ಷದಿಂದ ಅವರು ಏನು ಒಂದು ಕೆಲಸನೂ ಮಾಡಿಸಿಲ್ಲ. ನಾವು ಓಟ್ ಹಾಕಿ ಗೆಲ್ಸಿರಲ್ವಾ? ಬೆಳಕು ಕಾಣದ ಬೊಮ್ಮಡಿಹಳ್ಳಿ ಗ್ರಾಮ, ಕಗ್ಗತ್ತಲಲ್ಲಿ ಗ್ರಾಮಸ್ಥರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಇದರ ಬಗ್ಗೆ ಮೌನ ವಹಿಸಿರುವುದಾದರೂ ಏಕೆ? ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬಿಡುತ್ತಿವೆ. ಆದರೆ ಬೇಲೂರು ತಾಲೂಕಿನ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಶಾಸಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೌದು, ಹಳ್ಳಿಗಳು ರಾಷ್ಟ್ರದ ಬೆನ್ನೆಲುಬು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಅನೇಕ ಗ್ರಾಮಗಳು ಗಾಂಧೀಜಿಯವರ ಮಾತುಗಳಂತೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದರೆ, ಇನ್ನೂ ಕೆಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯ ಬೊಮ್ಮಡಿಹಳ್ಳಿ ಗ್ರಾಮ. ಇಲ್ಲಿ ಸರಿಸುಮಾರು 60ರಿಂದ 70 ದಲಿತ ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲ, ರಸ್ತೆಗಳಿಲ್ಲ. ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ. ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ಷದಿಂದ ಏನು ಒಂದು 50-60 ಮನೆ ಇದಾವೆ. ಅಂದ್ರೆ ಏನು ಕೆಲಸಗಳಾಗಿಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದವ. ಇದು ಒಂದು ಸ್ವಚ್ಛತೆ ಅನ್ನೋದೇ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲ ದಲಿತರು ವಾಸ ಮಾಡ್ತಿರೋಂಥ ಊರು ನಮ್ಮದು. ಹಾಗಾಗಿ ಪಂಚಾಯತಿ ಕಡೆ ಎಲ್ಲ ಹೋದ್ರೆ ಏನೋ ಅವ್ರೇನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತೆ ಪಂಚಾಯತಿ PDO ಹತ್ರನೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ, ಅದಕ್ಕೂ ಏನು ತಲೆ ಕೆಡಿಸ್ಕೊತಿಲ್ಲ. ಕೆಲವರಿಗೆ ಇರೋಕೆ ಮನೆ ಇಲ್ಲ, ಆಮೇಲೆ ಕೆಲವರಿಗೆ ಇನ್ನೂ ನಾನಾ ರೀತಿ ಕಾರಣಗಳಿದಾವೆ. ಬಟ್ ಏನು ತಲೆ ಕೆಡಿಸ್ಕೊತಿಲ್ಲ. ನಾವು ಅವ್ರನ್ನೆಲ್ಲ ವಿಚಾರಿಸೋಕ್ಕಾಗಲ್ಲ. ಬಟ್ ಇವ್ರು ಪಂಚಾಯತಿ ಕಡೆಯಿಂದ ಎಲ್ಲ ವಿಚಾರಿಸ್ಕೋಬೇಕು. ಇವ್ರು ಏನಪ್ಪ ಅಂದ್ರೆ ನಾವು ಹೋಗಿ ಕೇಳಿದ್ರೆ ಏನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಆಮೇಲೆ ನಾಳೆ ಬಾ ನಾಡಿದ್ದು ಬಾ ಯಾಕೆ ಈ ತರ ಎಲ್ಲ ಮಾತಾಡ್ತಾರೆ. ನಾವು ಓಟ್ ಹಾಕಿ ಗೆಲ್ಸಿರಲ್ವಾ? ಆಮೇಲೆ ನಮ್ಮ ಒಳ್ಳೆ ಮೆಂಬರ್ ಬೇಕು ಅಂತ ಮೆಂಬರ್ನು ಆಯ್ಕೆ ಮಾಡ್ಕೊಂಡು 5 ವರ್ಷದಿಂದ ಅವರು ಏನು ಒಂದು ಕೆಲಸನೂ ಮಾಡಿಸಿಲ್ಲ. ಕೆರೆ ಕಟ್ಟೆ ಎಲ್ಲ ಒಡೆದೋಗಿದ್ದಾವೆ, ಸ್ಕೂಲ್ ಮಕ್ಕಳು ಬರ್ತಿರ್ತವೆ, ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಅಂಗನವಾಡಿ ಚೆನ್ನಾಗಿಲ್ಲ, ಅಂಗನವಾಡಿ ಕ್ಲೋಸ್ ಮಾಡಿದ್ದಾರೆ. ಅಂಗನವಾಡಿ ಎಲ್ಲ ಫುಲ್ ಭಾಗ ಬಿಟ್ಟಂಗಾಗಿ ಬಿದ್ದೋಗಕ್ಕಾಗುತ್ತೆ. ಅಂಗನವಾಡಿ ವ್ಯವಸ್ಥೆನೂ ಇಲ್ಲ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ಏನಪ್ಪಾ ಅಂದ್ರೆ ನೀರು ಬರುತ್ತೆ, ನೀರು ಬಂದ್ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ನಿಲ್ಲುತ್ತೆ. ಅದಕ್ಕೊಂದು ಮೋರಿ ವ್ಯವಸ್ಥೆನೂ ಇಲ್ಲ. ಫುಲ್ ಸೊಳ್ಳೆ ಮತ್ತೆ ಗಲೀಜು, ಮಕ್ಕಳೆಲ್ಲ ಆಟಾಡ್ತಿರ್ತವೆ, ನಾನಾ ರೀತಿ ಕಾಯಿಲೆಗಳು ಬರ್ತಿರ್ತವೆ. ಇವಾಗಿನ ಕಾಯಿಲೆಗಳು ನೀವೇ ನೋಡಿದಿರಲ್ವಾ? ಈ ವಿಚಾರವಾಗಿ ಬೊಮ್ಮಡಿಹಳ್ಳಿ ಗ್ರಾಮಸ್ಥರಾದ ಸುನಿಲ್ ಮತ್ತು ಧರ್ಮೇಶ್ ಮಾತನಾಡಿ, ನಮ್ಮ ಊರಿನಲ್ಲಿ ಸರಿಸುಮಾರು 60ರಿಂದ 70 ಕುಟುಂಬಗಳು ವಾಸ ಮಾಡುತ್ತಿದ್ದೇವೆ. ಈಗಾಗಲೇ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೋಗಿಲೆ ಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಗ್ರಾಮದ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಬೀಳುವ ಸ್ಥಿತಿ ತಲುಪಿದೆ. ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಖಾಸಗಿ ಮನೆಯಲ್ಲಿ ಮಕ್ಕಳನ್ನು ಕೂರಿಸಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮೂರಿನ ಗ್ರಾಮಸ್ಥರಿಗೆ ಕೈಮುಗಿದು ಹಲವು ಭರವಸೆಗಳನ್ನು ನೀಡಿದ ಶಾಸಕರು ನಮ್ಮ ಊರಿನ ಬಗ್ಗೆ ಗಮನ ಹರಿಸುತ್ತಿಲ್ಲ. ದಯವಿಟ್ಟು ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಮನವಿ ಮಾಡಿದರು. ಮೇಜರ್ ಆಗಿ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮದು ತುಂಬಾನೇ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಅಂಗನವಾಡಿ ಮೇಜರ್ ಆಗಿ ಬಂದ್ಬಿಟ್ಟು ಅಂಗನವಾಡಿ ಸಮಸ್ಯೆ ಇದೆ.
ಈ ಅಂಗನವಾಡಿ ಸಮಸ್ಯೆಗೆ ನಮಗೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಸಿಇಒ ಆಗಿರ್ಬೋದು, CDP ಆಫೀಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅಂಗನವಾಡಿ ಪೂರ ಮಳೆಯಿಂದ ಚಿಕ್ಕಲಗೊಂಡಿದ್ದು ಅದು ಬೀಳೋ ಸ್ಥಿತಿಯಲ್ಲಿದೆ. ಸೊ ಇದಕ್ಕೆ ನಮಗೆ ಭಯ, ಇದಕ್ಕೆ ಯಾವುದೇ ತರದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ತರದ ಅವಕಾಶ ಕೊಡ್ತಾ ಇಲ್ಲ, ಮತ್ತೆ ಬಂದು ನೋಡ್ತಾ ಇಲ್ಲ, ಏನಾಗಿದೆ ಅಂತಾನೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಸೊ ನಾವೇನ್ ಮಾಡಿದ್ವಿ, ಈಗ ಮಕ್ಕಳ ಒಂದು ಭವಿಷ್ಯದಿಂದ ಏನಾಗ್ಬೋದು ಅನ್ನೋ ಅನಾಹುತದಿಂದ ನಾವು ನಮ್ಮ ಊರಿನ ಗ್ರಾಮಸ್ಥರು ಕೂಡ ಒಂದು ಖಾಸಗಿ ಮನೆ, ಬೇರೆಯವ್ರ ಮನೆಯಲ್ಲಿ ಇಟ್ಟು ಈಗ ಮಕ್ಕಳಿಗೆ ಪಾಠನ ಹೇಳ್ಕೊಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಚರಂಡಿ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ. ಗ್ರಾಮ ಪಂಚಾಯತರು ಕೂಡ ಯಾವುದೋ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹೋಗ್ತಾರೆ, ಭರವಸೆಗಳನ್ನ ಕೊಡ್ತಾರೆ, ಯಾವುದೇ ತರದ ಅವರ ಭರವಸೆಗಳನ್ನ ಈಡೇರಿಸೋದು ಕೂಡ ನಾವು ನೋಡಿಲ್ಲ. ಜೊತೆಗೆ ನಮ್ಮಲ್ಲಿ ಅದೇನು ಟ್ಯಾಂಕರ್ಗಳಿಂದ ಅವು ಈಗಲೂ ಕೂಡ ನೋಡಿದ್ರು ಕೂಡ ಹುಳಗಳು ಓಡಾಡ್ತಿರ್ತವೆ. ಅದನ್ನ ಕೂಡ ಯಾರು ಕೂಡ ಅದ್ರ ಬಗ್ಗೆ ಗಮನ ಹಚ್ಚಿಲ್ಲ. ನಾವು ಊರಿನ ವಾಲಂಟಿಯರ್ಸ್ ಆಗಿ ಎಷ್ಟೊತ್ತೈತೆ ನಾವೇ ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ. ಅವರು ಕೂಡ ಯಾವುದನ್ನು ಕೂಡ ಪರಿಹಾರನ ಇದುವರೆಗೂ ಮಾಡಿಕೊಟ್ಟಿಲ್ಲ. ಮೇಜರ್ ಆಗಿ ನಮಗೆ ಈ ತರ ತುಂಬಾ ಸಮಸ್ಯೆಗಳಿದೆ. ಊರಿನ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಅಂಗನವಾಡಿ ಸಮಸ್ಯೆ ಆಗಿರ್ಬೋದು, ಜೊತೆಗೆ ರಸ್ತೆಗಳಾಗಿರ್ಬೋದು, ಅದನ್ನ ಶುಚಿತ್ವವನ್ನು ಮಾಡ್ಕೊಡ್ತಾ, ಸ್ವಚ್ಛತೆ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳಿಗೂ ಏನೇ ದೂರು ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ಈಗ ನಿಮ್ಮ ಕಡೆಯಿಂದ ನಮಗೆ ಏನಾದ್ರು ಇದಕ್ಕೆ ನಮ್ಮ ಊರಿಗೆ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು, ನಮ್ಮ ಊರು ಒಂದು ಸುಂದರವಾಗಿರ್ತಕ್ಕಂಥ ಊರನ್ನಾಗಿ ಮಾಡ್ಕೊಡ್ಬೇಕಂತ ನಿಮ್ಮ ಕಡೆಯಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ.